Hello student, welcome to Saira Academy YouTube channel. Today I have discussed about second PUC accountancy passing package. Solve the section C 6 marks compulsory questions. First one is under product method, easy to solve the problem. First one is Sonu and Mono are partners in a firm. Sonu drawings for the 2023 and 24 are given as under rupees 4,000 on 1/4/2023, 6,000 on 13th 9/2023, rupees 2,000 on 13th 11/2023, and rupees 3,000 on 1/1/2024. Calculate interest on Sonu drawings at 8% per annum for the year ending 31/3/2024 ಅಂಡರ್ ಪ್ರಾಡಕ್ಟ್ ಮೆಥಡ್. ಈ ಪ್ರಾಬ್ಲಮ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವ ರೀತಿಪ್ಪ ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಸೋನು ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಮೇನ್ಲಿ ನಾವು ಏನು ಮಾಡಬೇಕು, ಈ ಪ್ರಾಬ್ಲಮ್ನಲ್ಲಿ 4 ಕಾಲಮ್ನ ಹಾಕಬೇಕು. ಫಸ್ಟ್ ಒನ್ ಈಸ್ ಡೇಟ್ ಆಫ್ ಡ್ರಾಯಿಂಗ್ಸ್, ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ಸ್ ಆ್ಯಂಡ್ ಪ್ರಾಡಕ್ಟ್ ಅಂತ 4 ಕಾಲಮ್ ಹಾಕಬೇಕು. ಫಸ್ಟ್ ಒಂದು ಡೇಟ್ ಆಫ್ ಡ್ರಾಯಿಂಗ್ಸ್ ಒಳಗಡೆ ಈ ಕ್ವಶನಲ್ಲಿ ಇರುವಂಥ ಡೇಟನ್ನು ನಾವು ಮೆನ್ಷನ್ ಮಾಡಬೇಕು. ಈಗ ನೋಡಿ 1/6/2023, 13th 9/2023, 13th 11/2023, 1/1/2024 ಅಂತೆ ಅಲ್ಲಿ ಕ್ವಶನಲ್ಲಿರುವಂಥ ಡೇಟನ್ನು ನಾವು ಇಲ್ಲೇ ಡೇಟ್ ಆಫ್ ಡ್ರಾಯಿಂಗ್ಸ್ ಒಳಗೆ ಮೆನ್ಷನ್ ಮಾಡಬೇಕು. ಇನ್ನು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಲ್ಲೇನು ಕೊಟ್ಟರೆ ನಾವು rupees 4,000, rupees 6,000, rupees 2,000, rupees 3,000 ಈ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಕಾಲಮ್ನೊಳಗೆ ಆ ಅಮೌಂಟನ್ನು ನಾವೇನು ಮೆನ್ಷನ್ ಮಾಡಬೇಕು. ಇನ್ನು ಮತ್ತು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ಸ್. ಈಗ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ಸ್ ಅಂದರೆ ಈ ಯಾವತ್ತೇ ನಮ್ಮದು ಅಕೌಂಟಿಂಗ್ ಇಯರ್ ಒಳಗಡೆ ಯಾವತ್ತೇ ನಮ್ಮದು 31/3/2023 ಅಂದರೆ ನಮ್ಮದು ಯಾವಾಗಲೇ ಬಿಗಿನಿಂಗ್ ಇಯರ್ ಯಾವಾಗ ಅಂದರೆ April 1st, ಎಂಡಿಂಗ್ ಅಂದರೆ March 31st ಇದೇ ರೀತಿ ಇರುತ್ತೆ. ಹಾಗಂದರೆ ನಾವು ಈಗ June 1st ಹಿಡ್ಕೊಂಡು ಮಾರ್ಚ್ ಒಳಗಡೆ ಅಂದರೆ 10 ಮಂತ್ಸ್ ಆಗುತ್ತೆ. ಅದಕ್ಕೆ ನಾವು 4,000 ಇಂಟು 10 ಮಂತ್ಸ್ ಅಂದರೆ 40,000. ಈಗ 13th 9/2023 ಅಂತಿದೆ. ಹಾಗಂದರೆ ನಾವು ಯಾವತ್ತಲಿ 1ರಿಂದ 15ನೇ ತಾರೀಕು ಒಳಗಡೆ ಡೇಟ್ ಬಂದರೆ ನಾವು ಅದನ್ನೇ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಬಟ್ ಇದು 15ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ಇರೋದ್ರಿಂದ ನಾವು ಇದನ್ನು 13th ನಾವು ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಮಂತಿಗೆ ನಾವು ಇದನ್ನು ಕನ್ವರ್ಟ್ ಮಾಡ್ಕೊತೀವಿ. ಹಾಗಂದರೆ 9ನೇ ತಿಂಗಳಿಲ್ಲ, ಅದನ್ನು ಬಿಟ್ಟು 10ನೇ ತಿಂಗಳಿಂದ ಕಂಟಿನ್ಯೂ ಮಾಡ್ತೀವಿ. 10, 11, 12, 1, 2, 3 ಅಂದರೆ 6 ಮಂತ್ಸ್ ಆಗುತ್ತೆ. 6 36 ಅಂದರೆ 6,000 ಇಂಟು 6 ಅಂದರೆ 36,000. ಇನ್ನು 30/11/2023 ಅಂದರೆ 2,000 ಅಂದರೆ 2,000 ಇಂಟು 4 ಅಂದರೆ 8,000 ಆಗುತ್ತೆ. ಇನ್ನು 1/1/2024 ಅಂದರೆ ಡೇಟ್ ಆಫ್ ಡ್ರಾಯಿಂಗ್ಸ್ 1/1/2024 ಅಂದರೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಎಷ್ಟಿದೆ 3 ಇದೆ. ಹಾಗಂದರೆ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಎಷ್ಟಾಗುತ್ತೆ 1/3 ಅಂದರೆ 3 ಮಂತ್ಸ್ ಆಗುತ್ತೆ. ಹಾಗಂದರೆ 3,000 ಇಂಟು 3 ಅಂದರೆ 9,000. ಟೋಟಲ್ ಪ್ರಾಡಕ್ಟ್ ಅಂದರೆ ಈಗ ಪ್ರಾಡಕ್ಟ್ ಕಾಲಮ್ ಒಳಗಡೆ ನಾವು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಇಂಟು ಮಾಡಿದಾಗ ನಮಗೆ ಏನಾಗುತ್ತೆ ಪ್ರಾಡಕ್ಟ್ ಬರುತ್ತೆ. ಪ್ರಾಡಕ್ಟನ್ನು ನಾವು ಇಷ್ಟು ಕೂಡಿಸಿದ್ರೆ ಏನು ಬರುತ್ತೆ ನಮಗೆ ಟೋಟಲ್ ಪ್ರಾಡಕ್ಟ್ ಬರುತ್ತೆ. ಹಾಗಂದರೆ ಇದಕ್ಕೆ ಒಂದು ಸಿಂಪಲ್ ಸೂತ್ರ ಇದೆ. ಆ ಸೂತ್ರವನ್ನು ನಾವು ಏನು ಫಾರ್ಮುಲಾವನ್ನು ಯೂಸ್ ಮಾಡೋಣ. ಹಾಗಂದರೆ ನಮ್ಗೆ ಏನು ಬೇಕಾಗಿದೆ ಈಗ ಅಂಡರ್ ಪ್ರಾಡಕ್ಟ್ ಮೆಥಡ್. ಅಂದರೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಒಳಗೆ ನಮಗೆ ಇಂಟ್ರೆಸ್ಟ್ ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದು ನಾವು ನೋಡೋಣ ಸಿಂಪಲ್ ಫಾರ್ಮುಲಾ ಮುಖಾಂತರ. ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟು 1/12. ಇದು ಯಾವಾಗ ನೋಡಿರಿ ಸೂತ್ರ ಹಿಂಗೆ ಇರುತ್ತೆ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಅಂದರೆ ಟೋಟಲ್ ಪ್ರಾಡಕ್ಟ್ ನಮಗೆ ಕ್ಯಾಲ್ಕುಲೇಟ್ ಮಾಡಿ ಕಂಡುಹಿಡಿದಿದ್ವಿ. ಹಾಗಂದ್ರೆ ನಾವು ಅಷ್ಟು ಬಂದಿದೆ ನಮಗೆ ಟೋಟಲ್ ಪ್ರಾಡಕ್ಟ್ 93,000 ಇಂಟು ರೇಟ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನಮಗೆ ಕ್ವಶನಲ್ಲಿ ಸೋನು ಡ್ರಾಯಿಂಗ್ಸ್ ಎಟ್ 8% ಪರ್ ಎನಮ್ ಫಾರ್ ದಿ ಇಯರ್ ಎಂಡಿಂಗ್ 31/3/2023 ಅಂತ ಕೊಡಲಿ. ನಮಗೆ 8% ಕೊಟ್ಟಿದ್ದಾರೆ. 8% ತೊಗೊತೀವಿ. 8/100 ಇಂಟು 1/12. ಇದು 1/12 ಮಾಡಿದರೆ ಇಂಟ್ರೆಸ್ಟ್ ಎಷ್ಟು ಬರ್ತದೆ ನಮಗೆ 93,000 ಇಂಟು 8/100 ಇಂಟು 1/12 ಮಾಡಿದರೆ 620 ಬರುತ್ತೆ. ನಾವು ಅಂಡರ್ ಪ್ರಾಡಕ್ಟ್ ಮೆಥಡಲ್ಲಿ ಒಂದು ಪ್ರಾಬ್ಲಮ್ನ ಈಗ ಸಾಲ್ವ್ ಮಾಡಿದ್ವಿ. ಈ ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ, ಅಂಡರ್ ಪ್ರಾಡಕ್ಟ್ ಮೆಥಡ್ಗಳಲ್ಲಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. Pawan has withdrawn as shown below 2,000 on 13/6/2013, 6,000 on 1/11/2013, 4,000 on 13/12/2013, 2,000 on 1/2/2014. Calculate interest on drawings 12% at per annum under product method for the accounting year ended 31st
March 2014. Solution: calculation of interest on Pawan's drawings under product method. ಪ್ರಿವಿಯಸ್ ಪ್ರಾಬ್ಲಮ್ನಲ್ಲಿ ಮಾಡಿದ ಹಾಗೆ 4 ಕಾಲಮ್ನ ಎಂಟ್ರಿ ಮಾಡೋಣ. ಹಾಗಂದರೆ ಫಸ್ಟ್ ಕಾಲಮ್ ಈಸ್ ಡೇಟ್ ಆಫ್ ಡ್ರಾಯಿಂಗ್ಸ್, ಸೆಕೆಂಡ್ ಕಾಲಮ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್, ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ಪ್ರಾಡಕ್ಟ್. ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಡೇಟ್ಗಳನ್ನು ಮೆನ್ಷನ್ ಮಾಡೋಣ ಡೇಟ್ ಆಫ್ ಕಾಲಮ್ ಒಳಗಡೆ, ಮತ್ತು ಡೇಟ್ ವೈಸ್ ಅಮೌಂಟ್ ಕೊಟ್ಟಿರುವ ಹಾಗೆ ನಾವು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಒಳಗೆ ಮೆನ್ಷನ್ ಮಾಡೋಣ. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ಆಲ್ರೆಡಿ ಪ್ರಿವಿಯಸ್ ಪ್ರಾಬ್ಲಮ್ ಒಳಗಡೆ ನೀವು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಆಲ್ರೆಡಿ ಕಲ್ತಿದ್ದೀರಾ. ಹಾಗಾದರೆ ನೆಕ್ಸ್ಟ್ ಪ್ರಾಡಕ್ಟ್, ಅಂದರೆ ಪ್ರಾಡಕ್ಟ್ ಯಾವ ರೀತಿ ಬರುತ್ತೆ ಅಂದರೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ನಾವು ಇಂಟು ಮಾಡಿದ್ರೆ ಏನು ಬರುತ್ತೆ, ನಮಗೆ ಪ್ರಾಡಕ್ಟ್ ಕಾಲಮ್ ಬರುತ್ತೆ. ಹಾಗಾದರೆ 13/6/2013 ಅಂದರೆ 9 ಮಂತ್ಸ್ ಆಗುತ್ತೆ. ಅಂದರೆ 13/6/2013 ಅಂತ ಹಿಡ್ಕೊಂಡು 31st March 2014 ಕನ್ಸಿಡರ್ ಮಾಡಿದ್ರೆ 9 ಮಂತ್ಸ್ ಆಗುತ್ತೆ. ಅಮೌಂಟ್ ಎಷ್ಟಿದೆ 2000 ಇಂಟು 9 ಅಂದರೆ 18,000. 1/11/2013 ಅಂದರೆ 31st 3/2014ಗೆ ಎಷ್ಟಾಗುತ್ತೆ ಅಂದರೆ 5 ಮಂತ್ಸ್ ಆಗುತ್ತೆ. 6,000 ಇಂಟು 5 ಅಂದರೆ 13,000 ಆಗುತ್ತೆ. ಈಗ 31st 12/2013 ಅಂದರೆ 31st March 2014ಗೆ ಎಷ್ಟಾಗುತ್ತೆ ಅಂದರೆ 3 ಮಂತ್ಸ್ ಆಗುತ್ತೆ. 4,000 ಇಂಟು 3 ಅಂದರೆ 12,000. 1/2/2014 ಅಂದರೆ 31st 3 ಮಾರ್ಚ್ಗೆ 2 ಮಂತ್ಸ್ ಆಗುತ್ತೆ. 2,000 ಇಂಟು 4,000 ಅಂದರೆ 2,000 ಇಂಟು 2 ಅಂದರೆ 4,000 ಆಗುತ್ತೆ. ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ ಎಷ್ಟಾಗುತ್ತಪ್ಪ ಅಂದರೆ ಟೋಟಲ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಕಾಲಮ್ನಷ್ಟು ಕೂಡಿಸಿದ್ರೆ ಎಷ್ಟಾಗುತ್ತಪ್ಪ ಅಂದರೆ ಪ್ಲಸ್ ಮಾಡಿದರೆ 64,000 ಆಗುತ್ತೆ. ಇಂಟ್ರೆಸ್ಟ್ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂದರೆ ಪ್ರವನೊಂದು ಅಂಡರ್ ಪ್ರಾಡಕ್ಟ್ ಮೆಥಡ್ ಒಳಗೆ ಇಂಟ್ರೆಸ್ಟ್ ಎಷ್ಟಿದೆಪ್ಪ ಅಂದರೆ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಅಂದರೆ ಈಗ ಟೋಟಲ್ ಪ್ರಾಡಕ್ಟ್ ನಾವು ಆಲ್ರೆಡಿ ಕಂಡುಹಿಡಿದಿವೆ. ನಮಗೆ ಬೇಕಾಗಿದ್ದು ಇಂಟ್ರೆಸ್ಟ್. ಪವನ್ ಎಷ್ಟು ಇಂಟ್ರೆಸ್ಟ್ನ ಡ್ರಾಯಿಂಗ್ಸ್ ಮಾಡಿದ್ದಾನೆ ಅಂತ ಕನ್ಸಿಡರ್ ಮಾಡಬೇಕಲ್ಲ, ಅದಕ್ಕೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾಡಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಟೋಟಲ್ ಪ್ರಾಡಕ್ಟ್ 64,000. ರೇಟ್ ಅಂದರೆ ಈಗ ಆಲ್ರೆಡಿ ಪ್ರಾಬ್ಲಮ್ ಒಳಗಡೆ 12% ಪರ್ ಎನಮ್ ಅಂತ ಕೊಟ್ಟಿದ್ದಾರೆ ಡ್ರಾಯಿಂಗ್ಸ್ನ. ರೇಟ್ 12/100. ಇನ್ನು 1/12 ಅಂದರೆ ಪವನ್ಸ್ ಡ್ರಾಯಿಂಗ್ಸ್ ಎಷ್ಟಿದೆಪ್ಪ ಅಂದರೆ 640. ವಿದ್ಯಾರ್ಥಿಗಳೇ, ಅಂಡರ್ ಪ್ರಾಡಕ್ಟ್ ಮೆಥಡಲ್ಲಿ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಶ್ರೇಯಾ ಆ್ಯಂಡ್ ಪಲ್ಲವಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಶ್ರೇಯಾ ಹ್ಯಾಸ್ ವಿಡ್ರಾನ್ ದಿ ಫಾಲೋವಿಂಗ್ ಅಮೌಂಟ್ಸ್ ಫಾರ್ ದಿ ಇಯರ್ ಎಂಡೆಡ್ 31st 3/2020. ಆನ್ 13th 6/2019 rupees 6,000. on 1/9/2019 rupees 4,000. on 1/12/2019 rupees 3,000. The accounts of the firm are closed 31st 3/2020. Interest is charged on drawings at 6% per annum. Calculate up a interest on Shreya's drawings under product method. Solution: ಪ್ರಿವಿಯಸ್ ಇಯರ್ ಪ್ರಾಬ್ಲಮ್ನಲ್ಲಿ ಮಾಡಿದ ಹಾಗೆ ಸೊಲ್ಯೂಷನ್ನ ಬಿಡಿಸೋಣ. ಅಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಶ್ರೇಯಾಸ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಸೇಮ್ ಪ್ರಿವಿಯಸ್ ಇಯರ್ ಪ್ರಾಬ್ಲಮ್ನಲ್ಲಿ ಹಾಕಿದಂಥ ಕಾಲಮ್ಗಳನ್ನ ಇಲ್ಲಿ ಸೇಮ್ ಕಾಲಮ್ನ ನಾವು ಮಾಡೋಣ. ಹಂಗಾದರೆ ಫಸ್ಟ್ ಕಾಲಮ್ ಡೇಟ್ ಆಫ್ ಡ್ರಾಯಿಂಗ್ಸ್, ಸೆಕೆಂಡ್ ಕಾಲಮ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್, ಥರ್ಡ್ ಕಾಲಮ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ಸ್ ಆ್ಯಂಡ್ ಫೋರ್ತ್ ಕಾಲಮ್ ಪ್ರಾಡಕ್ಟ್. ಫಸ್ಟ್ ಕಾಲಮ್ ಒಳಗಡೆ ನಾವು ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಡೇಟನ್ನು ನಾವು ಮೆನ್ಷನ್ ಮಾಡೋಣ. ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಒಳಗಡೆ ಕೊಟ್ಟಿರೋ ಪ್ರಾಬ್ಲಮ್ ಡೇಟ್ ವೈಸ್ ವಿತ್ ಅಮೌಂಟನ್ನು ನಾವು ಮೆನ್ಷನ್ ಮಾಡೋಣ. ಇನ್ನು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ಸ್ ನಾವು ಡೇಟ್ ವೈಸ್ ನಾವು 31st 3/2020ಗೆ ಕನ್ಸಿಡರ್ ಮಾಡಿದ್ರೆ ಯಾವ ಔಟ್ಸ್ಟ್ಯಾಂಡಿಂಗ್ ಡೇಟ್ ಮಂತ್ಸ್ ಬರುತ್ತೆ ಆ ಮಂತ್ಸನ್ನು ನಾವು ಕನ್ಸಿಡರ್ ಮಾಡೋಣ. ಅಂದರೆ 30/6/2019 ಅಂದರೆ ಎಷ್ಟು ತಿಂಗಳಾಗುತ್ತಪ್ಪ ಅಂತಂದರೆ ಆ ಲಾಸ್ಟ್ ಡೇಟ್ ಇದ್ದರೆ ಅಂದರೆ ನಾವು ಫಸ್ಟ್ ಡೇಟಿಂದ ಹಿಡ್ಕೊಂಡು 15 ಡೇಸ್ ಒಳಗಡೆ ಇತ್ತಂದರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. 15 ಡೇಸಿಂದ ಹಿಡ್ಕೊಂಡು ನಾವು 13 ಡೇಸ್ ಇದ್ದರೆ ಅದನ್ನು ನಾವು ನೆಕ್ಸ್ಟ್ ಮಂತಿಗೆ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಇದು 30/6/2019 ಇರುವುದರಿಂದ ನಾವು ಮುಂದಿನ ತಿಂಗಳ ಅಂದರೆ ಜುಲೈ ತಿಂಗಳಿಗೆ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಜುಲೈಯಿಂದ ಹಿಡ್ಕೊಂಡು ಮಾರ್ಚ್ ಅಂದರೆ 9 ಮಂತ್ಸ್ ಆಗುತ್ತೆ. ಅಂದರೆ 6,000 ಇಂಟು 9 ಅಂದರೆ 54,000. 1/9/2019 ಅಂದರೆ 9ನೇ ತಿಂಗಳಿಂದ ಹಿಡ್ಕೊಂಡು ಮಾರ್ಚ್ ತಿಂಗಳಿಗೆ ಕನ್ಸಿಡರ್ ಮಾಡಿದರೆ 9, 10, 11, 12, 1, 2, 3 ಅಂದರೆ 4,000 ಇಂಟು 7 ಮಂತ್ಸ್ ಅಂದರೆ 28,000. ಇನ್ನು 1/12/2019 ಅಂದರೆ ಡಿಸೆಂಬರ್ ತಿಂಗಳಿಂದ ಹಿಡ್ಕೊಂಡು ಮಾರ್ಚ್ ತಿಂಗಳಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ 3 ಮಂತ್ಸ್ ಆಗುತ್ತೆ. ಅಂದರೆ 3,000 ಇಂಟು 4 ಅಂದರೆ 12,000 ಆಗುತ್ತೆ. ಟೋಟಲ್ ಪ್ರಾಡಕ್ಟ್ ಈಸ್ 94. ಅಂದರೆ ಇದರಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಯಾವುದಪ್ಪ ಅಂದರೆ ಪ್ರಿವಿಯಸ್ ಇಯರ್ ಪ್ರಾಬ್ಲಮಲ್ಲಿ ಆ ಫಾರ್ಮುಲಾ ನಾವು ಯೂಸ್ ಮಾಡಿದ್ವಿ. ಆ ಫಾರ್ಮುಲಾ ಯಾವುದಪ್ಪ ಅಂದರೆ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈಸಿ ಅಂದರೆ ಟೋಟಲ್ ಪ್ರಾಡಕ್ಟ್ ನಾವು ಆಲ್ರೆಡಿ ಮೇಲ್ಗಡೆ ನಾವು ಏನು ಮಾಡೀವಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ 94,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 6% ಇದೆ ಇಂಟು 1/12. ಇಂಟ್ರೆಸ್ಟ್ ಎಷ್ಟು ಬಂದಿದೆ 470.